ಸ್ಕ್ರೀನ್ ಮೇಲೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್. ಬಿಡಿ ಮತ್ತೆ. ಪ್ರಿಯಾ ಸರ್ ಮೇಡಮ್, ಸರ್ ಪ್ರಿಯಾ ಸರ್ ಮೇಡಮ್. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಉತ್ತರಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ತಿಂಡಿಗೆ ಏನು ತಿನ್ನೋದಮ್ಮ? ಪರವಾಗಿಲ್ಲ, ಹೇಳ್ಕೊಂಡೋಗಿ. ಲಿಸ್ಟ್ ಇರುತ್ತೆ, ಸರ್ ಒಂದು ಲಿಸ್ಟ್ ಇರುತ್ತೆ, ಏನೋ ಒಂದು. ಪರವಾಗಿಲ್ಲ ಹೇಳಿ, ಅಥವಾ ಮುಜುಗರ ಆಗ್ತಾ ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ಹಾಂ, ನಾನು ತುಂಬಾ ಇಷ್ಟಪಡೋದು ನೀರು ದೋಸೆ ಸರ್. ನೀರು ದೋಸೆ ಎಷ್ಟು ತಿಂತೀರಾ? 2 ಸರ್. 2. ಇನ್ನು ಯಾರಾದರೂ? ಮಂಜು, ನೀನೆಷ್ಟು ತಿಂತೀಯಪ್ಪ? ಪ್ರತಿಯೊಬ್ಬರದ್ದು ಅಲ್ಲಿ ಕೂತಿರೋರಿಗೆ ತಿಂಡಿ ಒಬ್ಬೊಬ್ರದ್ದು ಒಂದೊಂದಿದೆ ಅಲ್ವಾ ಇಲ್ಲಿ? ಕರೆಕ್ಟ್. ಹಾಂ ಸರ್. ನಾನು ಸ್ಟ್ರೈಟ್ ಅವೇ 10:45 ಬೆಳಗ್ಗೆ ಊಟ ಮಾಡೋನು. ಸೊ ನಿಮ್ಮದು ಡಯಟ್ ಬೇರೆ, ನಂದು ಡಯಟ್ ಬೇರೆ ಅಂದಮೇಲೆ ನಿಮ್ಮದು ರೆಸ್ಟಿಂಗ್ ಬೇರೆ, ನಂದು ರೆಸ್ಟಿಂಗ್ ಬೇರೆ ಇರುತ್ತೆ. ನನಗೆ ಕೆಲಸದಲ್ಲಿ ಸಿಗುವಂಥ ರೆಸ್ಟು, ಕೆಲಸದಲ್ಲಿ ಸಿಗೋ ನೆಮ್ಮದಿ ನನಗೆ ಹಾಸಿಗೆಯಲ್ಲಿ ದಿಂಬು ಸಿಕ್ಕಿದಾಗ ಸಿಗಲ್ಲ. ಆ್ಯಕ್ಚುಲಿ ನಾನು ಫ್ರೆಶ್ ಆಗಿ ಕಾಣಿಸೋದೆ ಫುಲ್ ಬ್ಯುಸಿ ಇರ್ಬೇಕಾರೆ. ಖಾಲಿ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿಲ್ಲ, ಇವರೇ ಹೊರಗಡೆ ಹಾಕ್ತಾರೆ ನನಗೆ, ಹೋಗು ಫಸ್ಟ್ ಎಲ್ಲಾನ ಅಂತ. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ನನ್ನ ಕೈಲಿ ಆಗಲ್ಲ ಕೆಲಸ ಮಾಡದೇ ಇರೋದಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್. ಎವ್ರಿಬಡಿ ಹಿಯರ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್, ಡಿಫ್ರೆಂಟ್ ಮೋಡ್ಸ್ ಆಫ್ ರೆಸ್ಟಿಂಗ್. ನನಗೆ ನನ್ನ ಕೆಲಸ ಬಂದಾಗ 2 ಅವರ್ 3 ಅವರ್ಗಳು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಸರ್, ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀರಾ, ಬಟ್ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಅಥವಾ ಯಾವ ವಿಚಾರ? ಹುಚ್ಚಾಕಿನ ಮುಂಚೆ ಬಂದಂಥ ಅಷ್ಟು ಸಿನಿಮಾಗಳಿದಾವಲ್ಲಮ್ಮ, ಅದೇ ನನ್ನ ಇನ್ಸ್ಪಿರೇಷನ್. ಓಕೆ ಸರ್. ಸರ್, ನಿಮ್ಮ ಹೇರ್ ಸ್ಟೈಲ್ ಇನ್ಮೇಲೆ ಕರ್ಲಿ ಹೋಗಿ ಸಿಲ್ಕಿ ಹೇರ್ ಸ್ಟೈಲ್ ಬರುತ್ತಾ? ಇದೇ ಥರ ಸಿನಿಮಾ ಮಾಡ್ತಾ ಇದ್ರೆ ಅಮ್ಮ ಕರ್ಲ್ ಹೋಗೋದೇ ಇಲ್ಲ. ಸುತ್ತಿ ಬಳಸಿ ಅಲ್ಲೇ ಇರ್ತೀವಿ. ಆಮೇಲೆ ಸುದೀಪ್ ಸರ್, ಥ್ಯಾಂಕ್ ಯು ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಪ್ರಿಯಾ ಮೇಡಮ್.